ಸಿಟಿ ಅಂಡ್ ನೀಟ್ ಸ್ಟಡಿಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸರಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೂಡ ಕೊಡ್ಕೊಂಬಿಡಿ. ಯಾಕೆಂತಂದ್ರೆ ವೆರಿ ಇಂಪಾರ್ಟೆಂಟ್ ಮಾತಾಡ್ಲಿಕ್ಕೆ ಹೋಗ್ತಿದ್ದೀನಿ. ಅವಾಗಲೇ ನಾನು ಸಿಕ್ಕಾಪಟ್ಟೆ ನನ್ನ ಎಕ್ಸಾಮ್ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದಿದ್ದೆ. ನಿಮ್ಮ ಅಪ್ಡೇಟ್ಸ್ಗೋಸ್ಕರ ಏನಂತಂದ್ರೆ ಸ್ವಲ್ಪ ಹೆಂಗೂ ಮಾತಾಡಿದ್ದೆ, ಅದು ನೋಡ್ಕೊಂಡಿದ್ದೀರಾ. ಬಟ್ ಇವಾಗ ಏನು ಮಾಡ್ತಾ ಇರ್ತೀನಿ, ಕ್ಲಿಯರ್ ಆಗಿ ಕೇಳ್ಕೊಂತ ಹೋಗಿ. ಸೀಟ್ ಅಲಾಟ್ಮೆಂಟ್ ಆದವ್ರಿಗೆ ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಯಾರಿಗೆಲ್ಲ ಆಗಿಲ್ಲ ಅವ್ರಿಗೂ ಕೂಡ. ಓಕೆ, ಎರಡು ರೀತಿ ಮೊದಲು ಮಾತಾಡ್ಲಿಕ್ಕೆ ಹೋಗ್ಬಿಡ್ತೀನಿ. ಮೊದಲು ಬಂದ್ಬಿಟ್ಟು ಸೀಟ್ ಯಾರಿಗೆಲ್ಲ ಅಲಾಟ್ ಆಗಿಲ್ಲ ಅವ್ರಿಗೆ ಮಾತಾಡ್ಬಿಡ್ತೀನಿ. ಸೀಟ್ ಆಗಿಲ್ಲ ನೋಡಿ, ನೀವೇನು ಮಾಡಬೇಕು ಮಾಡ್ಬೇಕಂದ್ರೆ ಏನು ಮಾಡಂಗಿಲ್ಲ. ಲೈಕ್ ಎಕ್ಸಾಂಪಲ್, ನೀವು ಈ ಸದ್ಯಕ್ಕೆ ಕೂತು ಮಾಡಿದಿನ ಅಂತಂದ್ರೆ ಈ ಗಾಳಿ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡಿದ್ರು ನೋಡ್ರಿ, ಆ ಆಪ್ಷನ್ ಎಂಟ್ರಿ ಒನ್ ಟೈಮ್ ಇನ್ನೊಂದು ಟೈಮ್ ಚೆಕ್ಔಟ್ ಮಾಡ್ಕೊರಿ. ಅಲ್ಲಿರಲಿ ಓಕೆ, ಆ ಕಾಲೇಜಲ್ಲಿ ಏನಾದರೂ ರೀಅರೇಂಜ್ ಮಾಡ್ಕೊಳ್ಳೋದಂತಂದ್ರೆ ಕರೆಕ್ಟಾಗಿ ನೀಟಾಗಿ ಮಾಡ್ಕೊರಿ, ಇನ್ನೊಂದು ಟೈಮ್ ಮಾಡ್ಕೊರಿ. ಓಕೆ, ಅಂದ್ರೆ ಅಷ್ಟೇ ಕಾಲೇಜಲ್ಲೇ ನೀವು ಪಾರ್ಟಿಸಿಪೇಟ್ ಮಾಡಕ್ ಬರೋದು. ಸೆಕೆಂಡ್ ರೌಂಡ್ಗೆ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇಲ್ಲ. ಅಂದ್ರೆ ಯಾರಿಗೆಲ್ಲ ಸೀಟ್ ಸಿಕ್ಕಲ್ಲ ನಿಮಗೆ ಡೈರೆಕ್ಟ್ ಏನಾಗ್ತದೆ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಓಕೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗೋದು ಅಂತಂದ್ರೆ ಈ ಸದ್ಯಕ್ಕೆ 12ನೇ ತಾರೀಕು ಕೂಡ ಅಡ್ಮಿಷನ್ ಇದೆ. ಸೊ 15ನೇ ತಾರೀಕು ಕೂಡ ಲೇಟ್ ಆಗುತ್ತೆ. 15, 16 ಇನ್ನೂ ಕೂಡ ಲೇಟ್ ಆಗುತ್ತೆ. ಮೇ ಬಿ ನಿಮ್ದು 15ನೇ ತಾರೀಕು ಈ ರೀತಿ 15ರ ಮೇಲೆ ನೀವು ನೋಡಪ್ಪ ನಿಮ್ದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು. ಓಕೆ, ಹೇಳ್ತಾ ಇದೀನಿ 15ರ ಮೇಲ್ಗಡೆ ನಿಮ್ದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸರಿ, ಬಿಟ್ಟಾಗ ನಿಮ್ಗೆಲ್ಲ ಕೂಡ ನೀಟಾಗಿ ಸೆಕೆಂಡ್ ರೌಂಡ್ ಬಗ್ಗೆ ನೀವು ಅಷ್ಟೇ ಇರಲ್ಲ, ಏಕೆ ನೋಡಿ ಸೀಟ್ ಸಿಕ್ಕ ನೀವು ಅಷ್ಟೇ ಇರಲ್ಲ. ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕೋರು ಕೂಡ ಕೆಲವೊಂದಿಷ್ಟು ಭಾಳಷ್ಟು ಸ್ಟೂಡೆಂಟ್ ಬರ್ತಾರೆ ಸೆಕೆಂಡ್ ರೌಂಡಲ್ಲಿ, ಅವ್ರ ಜೊತೆ ನಿಮ್ದು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಸೀಟ್ ಸಿಕ್ಕಲ್ಲ ನಿಮ್ಗೆ ಹೇಳ್ತಾ ನೋಡಿ, ಕಟ್ ಆಫ್ ವರಿ ಮಾಡ್ಕೋಬೇಡಿ, ಇನ್ಕ್ರೀಸ್ ಆಗಿ ಆಗುತ್ತದೆ. ಓಕೆ, ತಲೆ ಕೆಡಿಸಬೇಡಿ, ಆರಾಮಾಗಿ ಇನ್ಕ್ರೀಸ್ ಆಗಿ ಆಗುತ್ತೆ ಸೆಕೆಂಡ್ ರೌಂಡ್ಗೆ. ಫಸ್ಟ್ ರೌಂಡ್ದು ಕಟ್ ಆಫ್ ಬೇಕಾದ್ರೆ ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡೋರಂತೆ ಭಾಳಷ್ಟು ಎಜುಕೇಶನ್ ವ್ಯತ್ಯಾಸ ಆಗ್ತದೆ ಈ ಸರ್ತಿ ಕೂಡ. ಸರಿ, ತಲೆ ಕೆಡಿಸಬೇಡಿ, ಸೀಟ್ ಸಿಗುತ್ತೆ. ಸರಿ, ಈಗ ಸೀಟ್ ಸಿಕ್ಕವ್ರ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಸೀಟು ಸಿಕ್ಕವರು ಏನು ಮಾಡಬೇಕು, ಈಗಾಗಲೇ ಯಾವ ಡೇಟ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಾಂದ್ರೆ ಇನ್ನೂ ಕೂಡ ಕೇಸಲ್ಲಿ ಒನ್ ಟೈಮ್ ಹೇಳ್ಬೇಕಂದ್ರೆ ಈಗಾಗಲೇ ಮೊದಲು ಏನು ಮಾಡಿರೋದು ಈ ಥರ ಎಲ್ಲರೂ ಕೂಡ ಡೇಟ್ ಎಲ್ಲರೂ ಕೂಡ ಶೆಡ್ಯೂಲ್ ಅಲ್ಲಿ ಬಿಟ್ಟಿದ್ದಾರೆ. ನಾವು ಈಗ ಒನ್ ಟೈಮ್ ಕ್ಲಿಕ್ ಮಾಡ್ಕೊಂಡು ಏನಾದರೂ ನೋಡ್ಕೊಳ್ಳೋಣ ಅಂತಂದ್ರೆ ನಿಮಗೆ ಗೊತ್ತಿದೆ ಈ ರೀತಿಯಾಗಿ ಬರ್ಬೋದು. ನನ್ನ ಹತ್ರ PDF ಕೂಡ ಇದೆ, ಅದ್ರ ಬೇಕಾದ್ರೆ ತೋರಿಸ್ಕೊಂಡು ಮಾತಾಡ್ತೀನಿ ನಿಮಗೆ. ಆ ಟಿಪ್ಪಣಿಯಲ್ಲಿ ಏನಿದೆ ಅಂತಂದ್ರೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಬೇಕಂತಂದ್ರೆ KA ಡೈರೆಕ್ಟ್ ಅವರೇ ಕೂತು, ಓಕೆ ಗೊತ್ತಿರುವ ಹಾಗೆ ಪ್ರಸನ್ನ ಸರ್ ಅವರೇ ಕೂತು ಬಿಟ್ಟು ನೀಟಾಗಿ ಚಾಯ್ಸ್ ಎಂಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ವಿಡಿಯೋ ಬೇಕಿತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋ ಒನ್ ಟೈಮ್ ನೋಡ್ಕೊಂಡ್ ಬನ್ನಿ ಆಯ್ತಾ. ಈಗ ಚಾಯ್ಸ್ ಎಂಟ್ರಿ ಬಗ್ಗೆ ಬಿಡೋಣ. ನಿಮ್ಗೆ ಡೇಟ್ಸ್ ಗಳನ್ನ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಓಕೆ, ಅಂತಂದ್ರೆ ಯಾರೆಲ್ಲ ಈಗ ಯಾವ್ದೆಲ್ಲ ಫೈನಲ್ ರಿಸಲ್ಟ್ ಅಲ್ಲಿ ಸೀಟ್ ಸಿಕ್ಕಿದೆಯೋ, ಸೀಟ್ ಸಿಕ್ಕ ನಂತರ ಏನ್ ಮಾಡಬೇಕು ಅಂತಂದು ಈ ಡೀಟೇಲ್ಸ್ ಆಗಿ ಇದ್ರಲ್ಲಿ ಬಿಟ್ಟಿದ್ರೆ ಇದ್ರ ಬಗ್ಗೆ ಹಾಳು ಎಕ್ಸ್ಪ್ಲೇನ್ ಕೂಡ ಮಾಡಿದೀನಿ. ಇವಾಗ ಸೀಟ್ ಸಿಕ್ಕವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚಾಯ್ಸಸ್ ಗಳನ್ನ ಸಿಂಪಲ್ ಆಗಿ ಹೇಳೋದಂತಂದ್ರೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿರಲೇಬೇಕು. ನಾನು ಈ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಚಾಯ್ಸ್ ಅಲ್ಲಿ ಕೊಟ್ರೆ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ 2 ಕೊಡು ಅಂದ್ರೆ ಓಲ್ಡ್ ಇಟ್ಕೊಂಡು ಡೈರೆಕ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 3 ಕೊಟ್ರೆ ಇದ್ರೋ ಕಾಲೇಜ್ ಡಿಲೇಟ್ ಆಗ್ತದ, ಈ ಕೆಳಗಡೆ ಮೇಲ್ಗಡೆ ಎಲ್ಲ ಕೂಡ ಕಾಲೇಜಸ್ ಇರ್ತದ, ನೀವು ಕೂಡ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 4 ಕೊಟ್ರೆ ಏನಪ್ಪ ಆಗುತ್ತೆ ಅಂತಂದ್ರೆ ಎಕ್ಸಿಟ್ ಆಗ್ತೀರಾ ಕೇತ್ರು. ಅಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಈಗ ಚಾಯ್ಸ್ 2 ಕೊಟ್ಟವ್ರಿಗೆ ಮತ್ತೆ ಚಾಯ್ಸ್ 3 ಕೊಟ್ಟವ್ರಿಗೆ ಮತ್ತೆ ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ನೀವೆಲ್ಲರೂ ಕೂಡ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಚಾಯ್ಸ್ 2 ಕೊಟ್ಟರೆ ಮತ್ತೆ ದುಡ್ಡು ಪೇ ಮಾಡ್ಬೇಕಾ ಬರ್ದಾರ್? ನೋ, ನೀವು ಚಾಯ್ಸ್ 2 ಕೊಟ್ಟವರು KCT ಸ್ಟೂಡೆಂಟ್ ಆಗಿತ್ತಂದ್ರೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮೆಡಿಕಲ್ ಸ್ಟೂಡೆಂಟ್ ಆಗಿತ್ತಂದ್ರೆ ನೀವು ಕಟ್ಟಬೇಕಾಗ್ತದ. ಇನ್ ಕೇಸ್ ಸೀಟ್ ಇಂಜಿನಿಯರಿಂಗು ಅಥವಾ KCT ಯಾವ್ದಾದ್ರು ಕೋರ್ಸಸ್ಗಳು ಸಿಕ್ಕಿದ್ದು ಕೂಡ ಮೇಲ್ಗಡೆ ಏನಾದ್ರು ನೀಟ್ ಕೋರ್ಸಸ್ಗಳು ಏನಾದ್ರು ಇಟ್ಕೊಂಡಿತ್ತಂದ್ರೆ, ಮೆಡಿಕಲ್ ಸೀಟ್ ಏನಾದ್ರು ಮೇಲ್ಗಡೆ ಇಟ್ಕೊಂಡಿತ್ತಂದ್ರೆ ನೀವು ಕೂಡ ಕಾಶನ್ ಡೆಪಾಸಿಟ್ 1 ಲಕ್ಷ ಕಟ್ಟಬೇಕು. ಯಾರಿಗೆ? ಚಾಯ್ಸ್ 2 ಕೊಡೋರಿಗೆ. ಚಾಯ್ಸ್ 3 ಕೊಡೋರಿಗೆ ನಿಮ್ದು ಏನು ಕೂಡ ದುಡ್ಡು ಕಟ್ಟಂಗಿಲ್ಲ. ನೀವು ಯಾವ್ದಾರ ಆಗಿರ್ಲಿ, ಅಂದ್ರೆ ಮೀನ್ಸ್ ನೀಟ್ ಸ್ಟೂಡೆಂಟ್ ಆಗಿರಿ, KCT ಸ್ಟೂಡೆಂಟ್ ಆಗಿರಿ, ಚಾಯ್ಸ್ 3 ಕೊಟ್ರೆ ಇದ್ರ ಕಾಲೇಜ್ ಡಿಲೇಟ್ ಆಗ್ತದೆ. ಸೊ ಇದ್ರ ಕಾಲೇಜ್ ಡಿಲೇಟ್ ಆಗ್ತದೆ ಅಂದ್ರೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೊ ಇಷ್ಟು ಸದ್ಯಕ್ಕೆ ಚಾಯ್ಸ್ ಎಂಟ್ರಿ ಬಗ್ಗೆ ಗಮನದಲ್ಲಿಟ್ಟವ್ರೆ. ಈ ಮೇನ್ ಆಗಿ ಚಾಯ್ಸ್ 1 ಏನಪ್ಪ ಅಂದ್ರೆ ಈಗ ಸಿಕ್ಕಿರೋ ಸೀಟ್ ಫುಲ್ ಸ್ಯಾಟಿಸ್ಫೈಡ್ ಆಗಿದೆ, ನಾನು ಕಾಲೇಜಿಗೆ ಅಡ್ಮಿಷನ್ ಮಾಡ್ತೀನಿ ಅಂತಂದ್ರೆ ನೀವು ಈಗ ಮಾತಾಡ್ತಕ್ಕಂಥದ್ದು ಬಹು ಇಂಪಾರ್ಟೆಂಟ್ ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಂತ ಹೋಗ್ರಿ. ಯಾಕೆಂದ್ರೆ ಭಾಳಷ್ಟು ಕ್ವಶನ್ಸ್ ನೋಡ್ತಾ ಇದ್ದೆ ನಾನು, ಏನೇನೋ ಕೇಳ್ತಿದ್ರೆ ಅದರೆಲ್ಲರೂ ಕೂಡ ಡೌಟ್ ಕ್ಲಿಯರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ನಿಮ್ಗೆ ಗೊತ್ತಿದೆ, ನಿಮ್ಗೆ ಎಲ್ಲರೂ ಕೂಡ ಕೋರ್ಸ್ ವೈಸ್ ಏನಾಗಿದೆ ಅಂತಂದ್ರೆ ಡಿಫ್ರೆಂಟ್ ಆಗಿ ನಿಮಗೆ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಗೊತ್ತಿರೋ ಹಾಗೆ ಎಕ್ಸಾಂಪಲ್ ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಅಂಡ್ ಅಗ್ರಿಕಲ್ಚರ್, ವೆಟನರಿ, ಬಿಫಾರ್ಮಾ ಮತ್ತೆ ಫಾರ್ಮಡಿ, ಇಲ್ಲಿ ಯೋಗ, ನ್ಯಾಚುರೋಪತಿ, BPT, BP ಅಂಡ್ AHS ಮತ್ತೆ
ಆರ್ಕಿಟೆಕ್ಚರ್, ಇಲ್ಲಿ BSc ನರ್ಸಿಂಗ್ ಮತ್ತು ಇಲ್ಲಿ ಮೆಡಿಕಲ್, ಡೆಂಟಲ್ ಅಂಡ್ ಹೋಮಿಯೋಪತಿ. ಇಷ್ಟು ಅಂದ್ರೆ 5ಕ್ಕೂ ಅಂದ್ರೆ 5 ದಿನಗಳ ಕಾಲ ನಿಮಗೆ ಅಂದ್ರೆ 5 ಸಪರೇಟ್ ಆಗಿ ಕೊಟ್ಟವ್ರೆ. ಅಂಡ್ ಒಂದೊಂದು ದಿನದಲ್ಲಿ ಬೇರೆ ಬೇರೆ ಕೊಟ್ಟು ಸದ್ಯಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಈಗಾಗಲೇ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಬಟ್ ಇನ್ನು ಕೂಡ ಲಿಂಕ್ ಎನೇಬಲ್ ಆಗಿಲ್ಲ. ನಿಮ್ಗೆ ಗೊತ್ತಿರೋಗಿ ಇನ್ನು ಕೂಡ ಲಿಂಕ್ ಎನೇಬಲ್ ಆಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಬಿಟ್ಟ ತಕ್ಷಣ ಹೆಂಗೆಂಗೋ ಸಡನ್ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್. ನಿಮ್ಮ ಮನೆಯವ್ರ ಜೊತೆ ಅಂದ್ರೆ ಇದರಲ್ಲಿ ನಾನು ಹೇಳ್ತೇನೆ, ಚಾಯ್ಸ್ 1 ಕೊಡೋರು ಹೇಳ್ತೀನಿ. ನಾನು ಚಾಯ್ಸ್ 1 ಕೊಡೋರು ಪದೇ ಹೇಳ್ತೀನಿ. ಚಾಯ್ಸ್ 1 ಕೊಡೋರು ನಿಮಗೆ ಮನೆಯವ್ರ ಜೊತೆ ಕೂತ್ ಮಾತಾಡಿ. ಟೈಮ್ ಇದೆ, ಇವತ್ತು ನಾಳೆ ಬಿಟ್ಟರು ಕೂಡ ನಡೀತದೆ. ನೀವು ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿದ್ರು ಸಹಿತ ನಿಮ್ಗೆ ಬ್ಯಾಂಕ್ ಅಲ್ಲಿ ಅಂದ್ರೆ ಜನರಲ್ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ ದುಡ್ಡು ಕಟ್ತಾರೆ, ಯಾಕಂದ್ರೆ ಲಕ್ಷಾಂತರ ದುಡ್ಡು ಇರ್ತದೆ. ಬಟ್ ಕೆಲವೊಂದಿಷ್ಟು ಕೋರ್ಸ್ ಅಲ್ಲಿ ಕಡಿಮೆ ಇರ್ತದೆ ಬಿಡಿ. BSc ನರ್ಸಿಂಗ್ ಸ್ಟೂಡೆಂಟ್ ಈ ತರ ಹೇಳ್ಬೇಕಂತಂದ್ರೆ ನಿಮಗೆ ಹೆಂಗಿದ್ರು ನೋಡಿ, ನಿಮ್ದು 6ನೇ ತಾರೀಕಿದೆ ಆಯ್ತಾ. ನಿಮ್ಗೆ ಹೆಂಗಿದ್ರು ಕೂಡ ಈಗ ಸದ್ಯಕ್ಕಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ 2ನೇ ತಾರೀಕು ಇನ್ ಕೇಸ್ ಈಗ ಸಾಯಂಕಾಲ ಮೇಲೆ ಅಥವಾ ನೈಟ್ ಟೈಮ್ ಮಾಡ್ತಾರೆ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡಿಬಿಡ್ತಾರೆ. ಬಟ್ ಚಾಯ್ಸ್ ಎಂಟ್ರಿ ಬಿಟ್ಟ ತಕ್ಷಣ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾನಂತಂದ್ರೆ 1 ಟೈಮ್ ಇರ್ತದ, 1 ಟೈಮ್ ಅಪಿತತ್ತು ಏನೋ ನಿಮ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ, ಏನೋ ಕಾಣ್ಬಿಟ್ಟು ಏನೋ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಬಿಟ್ಟೆ ಅಂತಂದ್ರೆ ಮುಗೀತು, ಅದಕ್ಕೆ ನೀವು ಭದ್ರ ಆಗ್ಬೇಕಾಗುತ್ತೆ. ಸೊ ಲೈವ್ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೀಟಾಗಿ. ಚಾಯ್ಸ್ ಎಂಟ್ರಿ ದೊಡ್ಡ ಪ್ರೊಸೆಸ್ ಅಲ್ಲ, ಸಿಂಪಲ್ 1 ನಿಮಿಷದಲ್ಲೇ ಮುಗಿಯುತ್ತೆ. ಬಟ್ ಆ 1 ನಿಮಿಷನೇ ನಿಮ್ಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಲೈವ್ ಡೆಮೋ ಮಾಡೋರು ಕೂಡ ವೇಟ್ ಮಾಡ್ತಾರೆ ಅಂತಂದ್ರೆ ಮಾಡಿ. ನಿಮ್ಗೆ ಚಾಯ್ಸ್ 1 ಕೊಡೋರು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಯ್ತಾ. ಅದಾದ ನಂತರ ಚಾಯ್ಸ್ 1 ಕೊಟ್ಟ ನಂತರ ಎಲ್ಲ ಹುಡುಗರು ಇಂಜಿನಿಯರ್ ಸ್ಟೂಡೆಂಟ್ಗೆ ಮೊದಲು ಮಾತಾಡ್ತೀನಿ. ನೀವೆಲ್ಲ ಏನ್ ಮಾಡಬೇಕು, ದುಡ್ಡು ಪೇ ಮಾಡಬೇಕು. ದುಡ್ಡು ಪೇ ಯಾವ ರೀತಿ ಮಾಡ್ತೀರಾ, ನಿಮಗೆ SSC ಸ್ಟೂಡೆಂಟ್ಗೆ ಎಷ್ಟು ನಿಮ್ಗೆ 50 ರೂಪಾಯಿ ಹೇಳ್ತಾರೋ ಗೊತ್ತಿಲ್ಲ, ಎಷ್ಟು ಹೇಳ್ತಾರೋ ಅದು ಚಲನ್ ಬರ್ತದೆ. ಅಂದ್ರೆ ಚಾಯ್ಸ್ 1 ಕೊಟ್ಟ ತಕ್ಷಣ ಏನಪ್ಪ ಅಂತಂದ್ರೆ ಅಂದ್ರೆ ಲೈಟ್ ಮೇಲೆ ತೋರಿಸ್ತೀನಿ ಬೇಕಾದ್ರೆ ಅವಾಗ ಚಲನ್ ಕೂಡ ಬರ್ತದ. ಚಾಯ್ಸ್ 1 ಕೊಟ್ಬಿಟ್ಟು ಏನಾಗ್ತದ, ಚಲನ್ ಬಂದ್ಬಿಡ್ತದೆ. ಆ ಚಲನ್ ಏನ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಇಲ್ಲಪ್ಪ ನಾನು ಆನ್ಲೈನೇ ಮಾಡ್ತೀನಿ, ಆನ್ಲೈನ್ ಕೂಡ ಹೋದ ವರ್ಷ ಬಿಟ್ಟಿದ್ರು ಈ ವರ್ಷ ಕೂಡ ಬಿಡ್ತಾರೆ. ಚಿಕ್ಕ ಚಿಕ್ಕ ಅಮೌಂಟ್ ಇರ್ತದೆ ಕೆಲವೊಂದಿಷ್ಟು ಇದ್ರಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಹೋದ ವರ್ಷ SSC ಸ್ಟೂಡೆಂಟ್ಗೆ ನಿಮ್ಗೆ ಆಗ್ಬಿಟ್ರು 750 ರೂಪಾಯಿ ಪೇ ಮಾಡ್ತಿದ್ರು. ಬಟ್ ಈ ಸರ್ತಿ 750 ರೂಪಾಯಿ ಆಬ್ಸೆಂಟ್ ಈಗ ಆಬ್ಸೆಂಟ್ ಕಟ್ಬಿಟ್ಟಿದ್ರೆ, ಹಂಗಾಗಿ ಈ ಸರ್ತಿ ಜಸ್ಟ್ ನಿಮ್ಗೋಸ್ಕರ ರಿಸರ್ವೇಶನ್ ಫೀಸ್ 50 ರೂಪಾಯಿ ಇಟ್ಟು ಬರೋದು. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಚಾಯ್ಸ್ 1 ಕೊಟ್ಟ ತಕ್ಷಣ ಒಂದು ಚಾಲನ್ ಬರ್ಬೋದು, ಅಥವಾ ನೀವು ಆನ್ಲೈನ್ ಪೇಮೆಂಟ್ ಆದ್ರೂ ಮಾಡ್ಬೋದು. ಚಿಕ್ಕ ಅಮೌಂಟ್ ನಾನು ಹೇಳ್ತೀನಿ ನೋಡಿ, ಜಾಸ್ತಿ ಅಮೌಂಟ್ ಲಕ್ಷಾಂತರ ಗಟ್ಟಲೆ ಇರ್ತದೆ ನಿಮ್ದು. ಓಕೆ, ಜಾಸ್ತಿ ದುಡ್ಡು ಇದ್ದವರು ಬೆಟರ್ ಹೋಗ್ಬಿಟ್ಟು ಬ್ಯಾಂಕಿಗೆ ಪೇ ಮಾಡಿ, ಇಲ್ಲ ಆನ್ಲೈನ್ ಕೂಡ ಪೇ ಮಾಡೋದು ನಾನು ಬೇಕಾದ್ರೆ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಕಡಿಮೆ ದುಡ್ಡು ಇದ್ದಕ್ಕೆ, ಬಟ್ ಜಾಸ್ತಿ ಅಮೌಂಟ್ ಇದ್ದವ್ರು ಮಾತ್ರ ಏನ್ ಮಾಡ್ರಿ, ನೀವು ಬ್ಯಾಂಕಿಗೆ ಹೋಗಿ. ಓಕೆ, ಈ ಸದ್ಯಕ್ಕಂದ್ರೆ ಇವತ್ತು ಅಂದ್ರೆ ಶನಿವಾರ ಬ್ಯಾಂಕ್ ಹೋಗಿ ಕಟ್ಟಕ್ಕಂದ್ರೆ ಆಗಲ್ಲ. ನಾಳೆ ಸಂಡೇನು ಕೂಡ ಬ್ಯಾಂಕ್ ಓಪನ್ ಇರಲ್ಲ, ಸಂಡೇ ನಾಳೆ ಇರಲ್ಲ. ಸೊ ಮಂಡೇ ಏನಪ್ಪ ಆಗುತ್ತೆ ಅಂತಂದ್ರೆ, ಮಂಡೇ ಏನಾಗುತ್ತೆ ನಿಮ್ದು ಚಾಯ್ಸ್ ಎಂಟ್ರಿ ಇವತ್ತೇ ಮಾಡ್ಬೋದು ನೀವು. ಬಟ್ ಚಲನ ಕೂಡ ಇವತ್ತೇ ಡೌ ಮಾಡ್ಕೋಬಹುದು. ಬಟ್ ನೀವು ದುಡ್ಡು ಪೇ ಮಾಡೋದು ಮಂಡೇನೇ ಆಗುತ್ತೆ. ಸೊ ಅಷ್ಟೇ ಯಾಕೆ, ಅಲ್ಲಿವರೆಗೂ ಕೂಡ ನೀವು ಟೈಮ್ ತಗೋಬೋದಲ್ವಾ. ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡ್ತೀರ ಅಂತ ಇದ್ರೆ ನೀವು ಏನ್ ಮಾಡ್ಬೋದು ಅಂತಂದ್ರೆ ಮಂಡೇವರೆಗೂ ಕೂಡ ವೇಟ್ ಮಾಡ್ಬೋದಲ್ವಾ. ಯಾಕಂದ್ರೆ ನೀವು ದುಡ್ಡು ಪೇ ಮಾಡ್ಲಿಕ್ಕೆ ಬರಲ್ಲ, ಮಂಡೇನೇ ಮಾಡ್ತೀರಿ. ಸೊ ಹಂಗಾಗಿ ಏನ್ ಮಾಡಿ, ಮಂಡೇನೇ ಪೇ ಮಾಡೋರಂತೆ ಮಂಡೇನೇ ಏನ್ ಮಾಡಿ ಚಾಯ್ಸ್ ಎಂಟ್ರಿ ಮಾಡ್ರಿ. ಜಸ್ಟ್ ತಿಳ್ಕೊರಿ ಈ ರೀತಿ ಮಾಡೋದು ಯಾವ ರೀತಿ ಅಂತ. ನಾನು ಲೈವ್ ಡೆಮೋ ಮಾಡ್ತೀನಿ ಅಂತ ಹೇಳಿದೀನಿ, ಅದನ್ನ ಬೇಕಾದ್ರೆ ನೋಡ್ರಿ. ನಿಮ್ಗೆ ಮಂಡೇ ಅದನ್ನ ನೋಡ್ಕೊಂಡು ಚಾಯ್ಸ್ ನೀವು ಏನ್ ಮಾಡ್ಬೋದು, ಚಾಯ್ಸ್ ಎಂಟ್ರಿ 1 ಕೊಡ್ಬೋದು. ಓಕೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ, ಚಾಯ್ಸ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಚಲನ್ ಬರ್ತದೆ. ಅದನ್ನ ತಗೊಂಡು ಅಥವಾ ಆನ್ಲೈನ್ ಅಲ್ಲಿ ಎಷ್ಟು 50 ರೂಪಾಯಿ ಹೇಳ್ತಾರೋ ನಿಮ್ಗೆ ಎಷ್ಟು ಹೇಳ್ತದೆ ನೋಡಿ, ಆ ದುಡ್ಡನ್ನ ಆನ್ಲೈನ್ ಕಡಿಮೆ ದುಡ್ಡು ಅಂದ್ರೆ ಆನ್ಲೈನ್ ಮಾಡ್ಕೊಂಡು ರಿಸಿಪ್ಟ್ ತಗೋಬೇಕು. ಓಕೆ, ದುಡ್ಡು ಆನ್ಲೈನ್ ಪೇ ಮಾಡಿದ್ರು ಕೂಡ ರಿಸಿಪ್ಟ್ ಇಟ್ಕೋಬೇಕಾಗ್ತದ. ಅದನ್ನೇ ತಗೊಂಡು ಆದ ನಂತರ ಯಾರನ್ನ ಪೇ ಮಾಡ್ತಿರೋ ಬ್ಯಾಂಕಿಗೆ ಹೋಗಿ ಕಟ್ತೀರಾ. ಓಕೆ, ಬ್ಯಾಂಕಿಗೆ ಹೋಗಿ ಕಟ್ಟಿ. ಇನ್ ಕೇಸ್ ಬ್ಯಾಂಕ್ ಅಲ್ಲಿ ಕಟ್ಟಿದ್ರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆಗ್ಬೋದು. ಇಲ್ಲ ಆನ್ಲೈನ್ ಅಲ್ಲೇ ಪೇ ಮಾಡ್ತೀನಪ್ಪ ಅಂತ ಆಗಿತ್ತಂದ್ರೆ ಆನ್ಲೈನ್ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಬರ್ತದೆ. ಹೋದ ವರ್ಷ ನೋಡ್ತಾ ಇರ್ಬೋದು, ವಿತಿನ್ 5 ಮಿನಿಟ್ಸ್ ಅಲ್ಲಿ ಏನಪ್ಪಾ ಆಗ್ತಿತ್ತು ಅಂತಂದ್ರೆ ಅಡ್ಮಿಷನ್ ಆರ್ಡರ್ ಬರ್ತದೆ. ಬಟ್ ಈ ಸರ್ತಿ ಅಡ್ಮಿಷನ್ ಆರ್ಡರ್ ಅಲ್ಲ, ಈ ಸರ್ತಿ ಬರೋದು ಕನ್ಫರ್ಮೇಶನ್ ಸ್ಲಿಪ್ ಬರ್ತಾ ಇದೆ. ಆ ಒಂದು ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡು ಹೇಳ್ತೀನಿ ನೋಡಿ, ನೀವು ದುಡ್ಡು ಪೇ ಮಾಡಿದ ತಕ್ಷಣ ಕನ್ಫರ್ಮೇಶನ್ ಸ್ಲಿಪ್ ಕೂಡ ಕೇದಲ್ಲೇ ಜನರೇಟ್ ಆಗುತ್ತೆ, ಎಲ್ಲೂ ಕೂಡ ಆಗಲ್ಲ. ಓಕೆ, ಅದು ಕೂಡ ನಿಮ್ಗೆ ದುಡ್ಡು ಪೇ ಮಾಡಿ ಆದ ತಕ್ಷಣ ಯಾವ ರೀತಿ ಕನ್ಫರ್ಮೇಶನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನೀಟಾಗಿ ಹೇಳ್ಕೊಡ್ತೀನಿ. ಅದನ್ನು ತಗೊಂಡು ಈಗ ದುಡ್ಡು ಪೇ ಮಾಡಿ ಆನ್ಲೈನ್ ಅಲ್ಲಿ ಪೇ ಮಾಡೋರು ರೆಸಿಪ್ಟ್ ಬರ್ತದೆ ತಗೋರಿ. ಈಗ ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂತಂದ್ರೆ ಆ ಚಲನ್ ಇರ್ತದಲ್ವಾ, ಆ ಚಲನ್ 3 ಬಂದಿರ್ತದೆ. ಅದು ಒಂದು ಬ್ಯಾಂಕ್ ಅವ್ರು ಇಟ್ಕೊಂತಾರೆ, 2 ನಿಮ್ಗೆ ಕೊಡ್ತಾರೆ. ಅದಕ್ಕೆ ಸೀಲ್ ಹಾಕಿ ಕೊಡ್ತಾರೆ ಬ್ಯಾಂಕ್ ಅವರು. ಆ 2 ಸೀಲ್ ಹಾಕಿರುವಂತದ್ದು ತಗೊಂಡೋಗ್ರಿ. ಒಂದು ಕಾಲೇಜಿಗೆ ಹೋಗ್ತೀರಿ ವಿತ್ ಯಾವ ನೋಡಿ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂತಂದ್ರೆ ಏನಾಗುತ್ತೆ, 4ನೇ ತಾರೀಕು ಏನಾಗುತ್ತೆ, ನೀವೆಲ್ಲ ಕೂಡ ದುಡ್ಡು ಪೇ ಮಾಡ್ತಾರ, ಕನ್ಫರ್ಮೇಶನ್ ಸ್ಲಿಪ್ ತಗೊಂತಾರ. 4ನೇ ತಾರೀಕು ಹೋಗ್ಬೋದು ಅಥವಾ 5ನೇ ತಾರೀಕು ಹೋಗ್ಬೋದು, ನೀವು 6ನೇ ತಾರೀಕು ಹೋಗ್ಬೋದು, ಯಾವ ದಿನದಾದ್ರೂ ಹೋಗ್ಬೋದು. ಬಿಫೋರ್ ಯಾವಾಗ ಹೋಗ್ಬೇಕು, 9/8/2025 ಸಂಜೆ 6ರ ಒಳಗಡೆ, ಎಷ್ಟು ಒಳಗಡೆನೆ ಹೋಗ್ಬೇಕು. ನೀವು 5ನೇ ತಾರೀಕು ಹೋಗ್ತಾರ ಅಥವಾ 4ನೇ ತಾರೀಕು ಹೋಗಿ ಎಲ್ಲ ಕೂಡ ಕಟ್ಟಿದ್ರೆ ನಿಮ್ ನೇರ್ ಇತ್ತಂದ್ರೆ 4ನೇ ತಾರೀಕು ಹೋಗಿ ಅಡ್ಮಿಷನ್ ಮಾಡ್ಕೊಂಬಿಡಿ. ಓಕೆ, ಅಲ್ಲಿ ಹೋದಾಗ ಏನಪ್ಪ ಆಗುತ್ತೆ ಅಂತಂದ್ರೆ ನಿಮ್ಮ ಕನ್ಫರ್ಮೇಶನ್ಗೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ನೀಟಾಗಿ ತಗೊಂಡೋಗಿ, ಡಾಕ್ಯುಮೆಂಟ್ಸ್ ಬಗ್ಗೆ ವಿಡಿಯೋ ಬೇಕಂತಂದ್ರೆ ಹೇಳಿ, ಖಂಡಿತವೂ ಕೂಡ ನಾಳೆ ಕೂಡ ಸಂಡೇ ಇದೆ, ನಾನು ಇನ್ನೊಂದು ಟೈಮ್ ನೀಟಾಗಿ ಹೇಳ್ತೀನಿ. ಎಲ್ಲಾನು ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಅಂತಾರೆ. ಓಕೆ, ಆ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಾನು ಕೂಡ ಕನ್ಫರ್ಮೇಶನ್ ಸ್ಲಿಪ್ ಇರ್ತದ, ನಿಮ್ಮ ಹತ್ರ ದುಡ್ಡು ಪೇ ಮಾಡಿರ್ತಕ್ಕಂಥ ಬ್ಯಾಂಕ್ ಕಟ್ಟಿದವರಿಗೆ ಚಲನ್ ಇರ್ತದ, ಆನ್ಲೈನ್ ಪೇ ಮಾಡಿದ್ರೆ ರೆಸಿಪ್ಟ್ ಇರ್ತದ. ಅದನ್ನ ತಗೊಂಡು ಡಾಕ್ಯುಮೆಂಟ್ಸ್ ತಗೊಂಡು 5ನೇ ತಾರೀಕು ಆದ್ರೂ ಹೋಗಿ 6ನೇ ತಾರೀಕು ಆದ್ರೂ ಹೋಗಿ ಬಿಫೋರ್
ಹೋಗ್ಬೇಕಂತಲ್ಲ, ಅದ್ರ ಒಳಗಡೆನೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೋಗ್ಬಿಟ್ಟು ಅಲ್ಲಿ ಹೋದಾಗ ನಿಮ್ದು ಫೋಟೋ ಕ್ಯಾಪ್ಚರ್ ತಗೊಂಡು ಅಲ್ಲೆಲ್ಲಾನು ಕೂಡ ಅಂದ್ರೆ ಟ್ಯಾಲಿ ಮಾಡ್ತಾರೆ, ಮಾಡ್ಕೊಂಡು ಅಲ್ಲಿ OTP ಬರ್ತದೆ, OTP ಹೇಳ್ಬೇಕು, ನಂಬರ್ ಇರುವಂತದ್ದು ತಗೊಂಡು ಹೋಗಿ ಹೇಳಿದ್ರು ಅಲ್ಲಿ ಅಡ್ಮಿಷನ್ ಎಲ್ಲಾನು ಕೂಡ ಕಂಪ್ಲೀಟ್ ಮಾಡ್ಕೊಂತಾರೆ. ದುಡ್ಡು ನೋಡಿ ಹೇಳ್ತೀನಿ ನೋಡಿ ಡಿಫ್ರೆಂಟ್ ಆಗಿ. ಈಗ ಇಂಜಿನಿಯರ್ದವ್ರಿಗೆ ಈಗ ಇಲ್ಲಿ 1 ಲಕ್ಷ ರೂಪಾಯಿ ಫೀಸ್ ಜನರಲ್ ಸ್ಟೂಡೆಂಟ್ ಕೇಳ್ತಂತಂದ್ರೆ ಅಲ್ಲಿ ಒಂದು 20,000 ಕೇಳ್ಬೋದು. ಬಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇನ್ನೊಂದು BS ಸ್ಟೂಡೆಂಟ್ ತಗೊಂತೀನಿ, ಇಲ್ಲಿ ನಿಮ್ಗೆ ಕೇವಲ 10 ರೂಪಾಯಿ ರಿಸರ್ವೇಶನ್ ಫೀಸ್ ತೋರಿಸ್ತಾ ಇರಬಹುದು. ನಿಮ್ಗೆಲ್ಲರೂ ಕೂಡ ಈ 10 ರೂಪಾಯಿ ಅಷ್ಟೇ ಕಟ್ಟಂಗಿರ್ಬೋದು ನಿಮ್ ಮೇ ಬಿ ಈ ಸರ್ತಿ. ಓಕೆ, 10 ರೂಪಾಯಿ ಅಷ್ಟೇ ಕಟ್ತೀರಾ ನೀವು. 10 ರೂಪಾಯಿ ಕಟ್ಟ ತಕ್ಷಣ ಏನಾಗ್ತದೆ, ಒಂದು ರಿಸಿಪ್ಟ್ ಬರ್ತದೆ. ಓಕೆ, ನೀವು ಆನ್ಲೈನ್ ಪೇ ಮಾಡಿದ ತಕ್ಷಣ ರಿಸಿಪ್ಟ್ ಬರ್ತದೆ, ಅಂಡ್ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಬರ್ತದೆ. ಅದನ್ನ ತಗೊಂಡು ಹೋಗಿ ಕಾಲೇಜಲ್ಲಿ ನೋಡಿ, ಈ BS ಸ್ಟೂಡೆಂಟ್ಗೆ ಏನಪ್ಪ ಅಂದ್ರೆ ಕ್ಯಾಶ್ ಕೊಡಬೇಕು ಕಾಲೇಜಲ್ಲಿ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ 1 ಲಕ್ಷ ರೂಪಾಯಿ ಬೇಕು. ಎರಡು ರೀತಿಯಾಗಿ ನಡೀತದೆ. ಸೊ ಹಂಗಾಗಿ ಈಗ ಯಾಕೆ ಹಿಂಗೀತ ಮಾಡ್ತಾ ಅಂತಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಬಹಳ ದುಡ್ಡಾಗುತ್ತೆ, ಮೋಸ ಆಗುತ್ತೆ ಅನ್ನೋಕ್ಕೋಸ್ಕರ ಫೀಸ್ ಇಲ್ಲೇ ಕಟ್ಕೊಂಡ್ಬಿಡಿ, ಕಾಲೇಜಲ್ಲಿ ಹಬ್ಬ ಬಂದ್ರೆ 20,000 ಹೆಚ್ಚಿಗೆ ತಗೋರಿ ಅಂತ ಮಾತ್ರ ಮಾಡಿದಾರ. ಬಟ್ ನರ್ಸಿಂಗ್ ಅಲ್ಲಿ ಗೊತ್ತಿದೆ, ಯಾರು ಹೇಳೋರಿಲ್ಲ ಕೇಳೋರಂಗ ಆಗ್ಬಿಡುತ್ತೆ. ಅಲ್ಲಿ ಹೆಂಗಾಗಿದೆ ಅಂತಂದ್ರೆ ಈಗ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ನಿಮ್ಗೆ 10,000 ತೋರಿಸ್ತಾ ಇರ್ಬೋದು ಫೀಸು. ಬಟ್ ಅಲ್ಲಿ ಹೋಗಿದ ಮೇಲೆ ಏನಾಗುತ್ತೆ, ನಿಮ್ಗೆ ಜಾಸ್ತಿ ದುಡ್ಡು ತಗೊಳ್ತಾರೆ. 30,000 ರಿಂದ 50,000 ರೂಪಾಯಿ ಕೂಡ ಆಗ್ಬಹುದು ಹೇಳ್ತಾ ಇದೀನಿ. ಇನ್ ಕೇಸ್ OPN ಅಲಾಟ್ಮೆಂಟ್ BS ನರ್ಸಿಂಗ್ ಆಗಿದ್ರೆ 1 ಲಕ್ಷಕ್ಕಿಂತ ಮೇಲೆ ಆಗ್ಬಹುದು. 1 ಲಕ್ಷ ಅಂತ ತೋರ್ತಾ ಇದೆ, 1 ಲಕ್ಷ ಮೇಲೆ 20,000, 30,000, 40,000 ಕೂಡ ಆಗ್ಬಹುದು. ಆ ಕಾಲೇಜಿನವರು ಡಿಮ್ಯಾಂಡ್ ಹೋಗ್ತದ. ಓಕೆ, ಸೊ ಈ ರೀತಿ ನೋಡಪ್ಪ, ಇಲ್ಲಿ ಅಂದ್ರೆ ನಿಮ್ ಈ ದುಡ್ಡನ್ನ ಎಷ್ಟು ಕಟ್ಟಬೇಕಂತ ಗೊತ್ತಾಗೋದು ಯಾವ ರೀತಿ ಬರ್ದಾರ ಅಂತ ಹೇಳ್ಬೋದು. ನೀವು ಇವಾಗ ನೋಡಿ ಹೇಳ್ತೀನಿ ನೋಡಿ, ನಿಮ್ಗೆ ಯಾವಾಗ ನೀವು ಚಾಯ್ಸ್ 1 ಕೊಡ್ತಿರೋ, ಚಾಯ್ಸ್ 1 ಕೊಟ್ಟ ತಕ್ಷಣ ನಿಮ್ಗೆ ಚಾಲನೆ ಬರುತ್ತೆ ಅಂತ ಹೇಳಿದೆ. ಅದ ನೀವು ದುಡ್ಡು ಪೇ ಮಾಡ್ಲಿಕ್ಕೆ ಕೇಳ್ತಾರೆ ಅಂತ ಹೇಳಿದಾಗ ಅಲ್ಲಿ ಆಟೋಮೆಟಿಕ್ ಅವರೇ ಶೋ ಮಾಡ್ತಾರೆ ಸ್ಕ್ರೀನ್ ಅಲ್ಲಿ. ಕಡಿಮೆ ಅಮೌಂಟ್ ಅಂತಂದ್ರೆ ಆನ್ಲೈನ್ ಮಾಡಿ, ಇಲ್ಲಾಂತಂದ್ರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಏನಾದ್ರೂ ನಿಮ್ಗೆ ಚಾನಲ್ ಬಂದಿದ್ರೆ, ಅಂದ್ರೆ ಚಾನಲ್ ನಲ್ಲಿ ಡೌ ಮಾಡ್ಕೊಂಡ ತಕ್ಷಣ ದುಡ್ಡು ಜಾಸ್ತಿ ತೋರಿಸಿದ್ರೆ ನೀವು ಆ ಚಾನಲ್ ಡೌ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಪೇ ಮಾಡಿ, ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ದುಡ್ಡನ್ನ ಪೇ ಮಾಡಿ. ಯಾಕಂದ್ರೆ ಕಡಿಮೆ ಅಮೌಂಟ್ ಇತ್ತಂದ್ರೆ ಆನ್ಲೈನ್ ಮಾಡ್ಬೋದು. ಬಟ್ ಲಕ್ಷಾಂತರ ಗಟ್ಟಲೆ ಇದ್ದಾಗ ನಿಮ್ಗೆ ಬಹಳ ಹುಷಾರ್. ಯಾಕಂತಂದ್ರೆ 1 ಟೈಮು ದುಡ್ಡು ಡಿಪಾಸಿಟ್ ಬ್ಯಾಂಕ್ ಅಲ್ಲಿ ಕಟ್ಟಿತಂದ್ರೆ ನಿಮ್ಗೆ ರಿಸಿಪ್ಟ್ ಇರ್ತದೆ, ದುಡ್ಡು ಕಟ್ಟಿರೋದು ಎಲ್ಲರೂ ಕೂಡ ಚೆನ್ನಾಗಿ ಇರ್ತದೆ, ನೀವೇನಾದ್ರು ಕೂಡ ಮಾತಾಡಬಹುದು. ಆನ್ಲೈನ್ ಹೋಗ್ತಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಓಕೆ, ಇದು ಏನೋ 50 ರೂಪಾಯಿ, 100 ರೂಪಾಯಿ, 1,000 ರೂಪಾಯಿ, 200 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಇರ್ತದೆ. ಸೊ ಹಂಗಾಗಿ ಸೀರಿಯಸ್. ಓಕೆ, ಲೈವ್ ಡೆಮೋ ಕೂಡ ಮಾಡಿ ತೋರಿಸ್ತೀನಿ, ಪ್ರೊಸೆಸ್ ಕೂಡ ಯಾವ ರೀತಿ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾಯ್ಸ್ ಎಂಟ್ರಿ ಅನ್ನೋದು ಬಿಡ್ತಾರೆ, ಚಾಯ್ಸ್ ಎಂಟ್ರಿ ಮೇಲೆ ಮಾಡ್ಬೇಕಿತ್ತು ಇಷ್ಟೊತ್ತು ಇಂಜಿನಿಯರ್ ಸ್ಟೂಡೆಂಟ್ಗೆ, ಬಟ್ ಇನ್ನೂ ಕೂಡ ಮಾಡಿಲ್ಲ. ಬಿಟ್ಟು ಆದ ತಕ್ಷಣ ಯಾವ ರೀತಿ ಮಾಡೋದು ಕೂಡ ಲೈವ್ ಡೆಮೋ ಮಾಡ್ತೀನಿ. ವರಿ ಮಾಡ್ಕೊಂಡು ನಮ್ಮ ಜೊತೆ ಚಾನಲ್ ನೋಡ್ಕೊಂತಾರೆ ಆಯ್ತಾ. ಅಂಡ್ ಮೋರ್ ಅಪ್ಡೇಟ್ಗೋಸ್ಕರ ಯಾರು ಚಾನಲ್ಗೆ ಜಾಯ್ನ್ ಆಗಿ ಈ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ಸ್ ಆಯ್ತು ಎಲ್ಲ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವರಿ ಮಾಡ್ಕೊಬಿಡಿ. ಅಂಡ್ ಈ ಒಂದು ಸ್ಟೂಡೆಂಟ್ ಹೇಳಿದಂತಲ್ಲ, ನೆಕ್ಸ್ಟ್ ಎಲ್ಲರೂ ಕೂಡ ಸೇಮ್. ಈ ಇಂಜಿನಿಯರ್ ಸ್ಟೂಡೆಂಟ್ ಅಷ್ಟೇ ಹೇಳಿದ್ರೆ ಮತ್ತೆ ನಮ್ಗೆ ಏನಂತ ಹೇಳ್ಬೋದು, ನಿಮ್ಗೆಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಲೇಟ್ ಆಗುತ್ತೆ. ಇವ್ರಿಗೆ ಅಷ್ಟೇ ಇಂಜಿನಿಯರ್ ಸೀಟ್ ಸಿಕ್ಕೋರು ಮಾತ್ರ ಸದ್ಯಕ್ಕೆ ಅಂತಂದ್ರೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಅವ್ರು ಹೋಗ್ಬಿಟ್ಟು ದುಡ್ಡು ಪೇ ಮಾಡ್ಬೋದು. ದುಡ್ಡು ಪೇ ಮಾಡ್ಲಿಕ್ಕೆ ಇನ್ನೂ ಕೂಡ ಬರಲ್ಲ ಅಂತ ಹೇಳ್ತಾ ಇದೀನಿ. ಬಂದ್ರು ಕೂಡ ಆನ್ಲೈನ್ ಕಡಿಮೆ ದುಡ್ಡು ಇದ್ರೆ ಮಾಡ್ಬೋದು. ಬಟ್ ಅಡ್ಮಿಷನ್ ಆಗೋದು ಅಂದ್ರೆ ಹೆಂಗಿದ್ರು ನೀವು ತಿಳ್ಕೊಂಡ್ಬಿಟ್ಟು ಸೋಮವಾರನೇ. ಓಕೆ, ಸೋಮವಾರ ಏನಪ್ಪ ಅಂದ್ರೆ ನೀವು ಅಡ್ಮಿಷನ್ ಮಾಡೋದಕ್ಕೆ ಹೋಗೋದು. ಅಂಡ್ ನೆಕ್ಸ್ಟ್ ಶನಿವಾರ ಮತ್ತೆ ಭಾನುವಾರ ರಜೆ ಇರಲ್ಲ, ಕಾಲೇಜಸ್ ಹೇಳ್ತೀನಿ, ಕಾಲೇಜಸ್ ಓಪನ್ ಇರ್ತಾವೆ, ಅಡ್ಮಿಷನ್ ಅವಾಗ ಕೂಡ ಆಗ್ಬೋದು. ಅಂಡ್ ನೆಕ್ಸ್ಟ್ ಈಗ ಈ ಎಲ್ಲ ಕೋರ್ಸಸ್ ಕೆಳಗಡೆ ಎಲ್ಲ ಕೂಡ ಟೋಟಲ್ ಹೇಳೋದಂತಂದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಯಾವಾಗ ಎನೇಬಲ್ ಆಗ್ತದ, ನಿಮ್ದು ಕೂಡ ಸೇಮ್ ಆಸ್ ಚಾಯ್ಸ್ 1 ಕೊಟ್ಬಿಟ್ರೆ ನಿಮಗೂ ಕೂಡ ಸೇಮ್ ಏನಪ್ಪ ದುಡ್ಡು ಪೇ ಮಾಡಬೇಕು. ದುಡ್ಡು ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೋಬೇಕು. ಮಾಡ್ಕೊಂಡು ಆದ ನಂತರ ಏನ್ ಮಾಡಪ್ಪ ಅಂದ್ರೆ ಯಾವಾಗಾದ್ರೂ ವಿತಿನ್ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಒಳಗಡೆ ಯಾವಾಗಾದ್ರೂ ಹೋಗ್ರಿ. ಲೈಕ್ ಎಕ್ಸಾಂಪಲ್ ಈಗ ಮೆಡಿಕಲ್, ಡೆಂಟಲ್ ಮತ್ತೆ ಹೋಮಿಯೋಪತಿ ತಗೊಂಡ್ರೆ ಲಾಸ್ಟ್ ಡೇಟ್ 12/8/2025 ಅಂತಂದ್ರೆ ನೀವು ಚಾಯ್ಸ್ ಎಂಟ್ರಿ 7ನೇ ತಾರೀಕು ಮಾಡಿದ್ರೆ 7ನೇ ತಾರೀಕು ಕನ್ಫರ್ಮೇಷನ್ ದುಡ್ಡು ಪೇ ಮಾಡಿದ್ರೆ 7ನೇ ತಾರೀಕು ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಅವತ್ತು ಅಡ್ಮಿಷನ್ ಮಾಡಿಸಬಹುದು. ಇಲ್ಲ ನೀವು 7ನೇ ತಾರೀಕು ನೀವು ಚಾಯ್ಸ್ ಎಂಟ್ರಿ ಮಾಡಿ 8ನೇ ತಾರೀಕು ದುಡ್ಡು ಪೇ ಮಾಡಿ 9ನೇ ತಾರೀಕು ಅಡ್ಮಿಷನ್ ಮಾಡ್ತೀನಿ ಅಂತಂದ್ರೆ ಕೂಡ ಮಾಡ್ಬೋದು, ಇರ್ತದೆ ಆಯ್ತಾ. ಬಟ್ ಈ ಟೈಮಿಂಗ್ ಗಳನ್ನು ಕೂಡ ಬಟ್ ವೆರಿಫಿಕೇಶನ್ ಕನ್ಫರ್ಮೇಷನ್ ಸ್ಲಿಪ್ ಮಾತ್ರ 11/8/2025 ಒಳಗಡೆ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಕನ್ಫರ್ಮೇಷನ್ ಸ್ಲಿಪ್ ನ ಡೌನ್ ಮಾಡ್ಕೋಬೇಕು. 12/8/2025 ಸಾಯಂಕಾಲ 6 ಗಂಟೆ ಒಳಗಡೆ ಹೋಗಿ ಅಡ್ಮಿಷನ್ ಆಗಬೇಕು. ಡೇಟ್ ಎಕ್ಸ್ಟೆಂಡೆಡ್ ಆಗೋದು ತೀರಾ ಕಡಿಮೆ ಇದೆ. ಅಂಕೆ ತಪ್ಪಿ ಏನಾದ್ರೂ ಇದರಲ್ಲಿ ಏನಾದ್ರೂ ದೋಷಗಳು ಕಂಡು ಬಂದ್ರೆ ಚಾಯ್ಸ್ ಎಂಟ್ರಿ ಕರೆಕ್ಟ್ ಮಾಡ್ಲಿಕ್ಕೆ ಬರಲಿಲ್ಲ ಎಲ್ಲರೂ ಕೂಡ, ಅಥವಾ ಎಲ್ಲರೂ ಕೂಡ ಅಡ್ಮಿಷನ್ ಆರ್ಡರ್ ಡೌನ್ ಆಗಲಿಲ್ಲ, ಸ್ಲಿಪ್ ಈ ಕನ್ಫರ್ಮೇಷನ್ ಅಡ್ಮಿಷನ್ ಆರ್ಡರ್ ಅಲ್ಲ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಆಗಲಿಲ್ಲ, ಮತ್ತೆ ಇನ್ನು ಏನೇನೇನೋ ಸರ್ವ ಗೊತ್ತಿದೆ ನಮ್ಮ ಕೈಗೆ ಆಗ್ತದೆ. ಈ ತರ ಸಮಸ್ಯೆ ಆದ್ರೆ ಮಾತ್ರ ಎಕ್ಸ್ಟೆಂಡ್ ಆಗುತ್ತೆ ಹೊರತು ಆಗಲ್ಲ. ಯಾವ ಡೇಟ್ ಕೊಟ್ಟಿದಾರೋ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮುಗಿಸ್ಕೊಂಡ್ಬಿಡಿ ಆಯ್ತಾ. ಸರಿ,